ಹಾಯ್ ಗಾಯ್ಸ್, ಈಗ ಕರೆಕ್ಟ್ ಟೈಮು 12:47. ಓಕೆ, ನಾವು ಮಾತಾಡ್ತಿದ್ವಿ. ಸೊ ಮಾತಾಡ್ತಿದ್ದಾಗ ಇಬ್ರಿಗೂ ಹೊಟ್ಟೆ ಹಸಿವಾಯಿತು. ಸೊ ಚಪಾತಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಅದು ಯಾರಿಗೂ ಗೊತ್ತಿಲ್ಲ, ಎಲ್ಲ ಮಲಗಿದ್ದಾರೆ. ಬರೀ ಚಪಾತಿ ಮಾಡೋಣ ಅಂತ ಇದ್ದೀವಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬನ್ನಿ ಮಾಡೋಣ ಇವಾಗ. ಓಕೆ, ಆದರೂ ಫ್ರೆಂಡ್ಸ್, ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಫ್ರೆಂಡ್ಸ್ ಇಬ್ಬರು ಸೇರಿಕೊಂಡು ಏನಾದರೂ ಸ್ಪೆಷಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ. ಅವಳು ಓಡೋಗ್ತಿದ್ದಾಳೆ, ನಂಗೆ ಭಯ ಆಗ್ತದೆ. ಏನಾಗುತ್ತೋ, ಆಂಟಿ ಹೇಳ್ತಾರೋ, ಅಂಕಲ್ ಹೇಳ್ತಾರೋ ಅಂತ. ಬಟ್ ಸ್ಟಿಲ್ ಲೆಟ್ ಅಸ್ ಡೂ ದ ಚಾಲೆಂಜ್. ಫಸ್ಟ್ ಮಾಡ್ತೀನಿ, ಬಂದಿದ್ದಾರೆ. ಹೇ ಗ್ರೀಷ್ಮಾ, ಯಾವತ್ತೂ ನಾನು ಹಿಟ್ಟು ಕಲಿಸಿಲ್ಲ. ಆ್ಯಕ್ಚುಲಿ ಇದೇ ಫಸ್ಟ್ ಕಲಿಸ್ತಿರೋದು. ಬಟ್ ನಾವಿಬ್ಬರೇ ತಿನ್ನೋದಲ್ವಾ, ಸ್ಟಿಲ್ ಓಕೆ. ಗ್ರೀಷ್ಮಾ, ನೀರು ಬೇಕಾ ನೋಡು ಬಾಯಿ. ಅಲ್ಲೇ ಚೂರು ಬೇಕು, ಹಾಕ್ಲಾ? ಎರಡು ಕೈಲಿ ಕಲಿಸ್ಬೇಕಾ? ಇಲ್ಲ, ತಗೊಂಡೆ ಸಾಕು. ಅಥವಾ ಹಿಟ್ಟು ಬೇಕು ಅಂತ ತರ್ತೀನಿ. ಸಾಕು ಅನಿಸುತ್ತೆ. ತುಂಬ ನೀರಾಗೋಯ್ತಾ? ಸ್ವಲ್ಪ ಹಿಟ್ಟು ತಗೊಂಡು ಇದ್ರೆ ಸಾಕು. ಓಕೆ ಓಕೆ. ತುಂಬ ಭಯ ಆಗ್ತದೆ. ಎಲ್ಲೈತಿಯೇ? ಅಷ್ಟೊಂದು ಯಾಕೆ? ಇರಲಿ, ಮತ್ತೆ ಬೇಕು. ಬಾ. ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹಿಂಗೆ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮಾಡೋದು ಮರಿಬೇಡಿ ಕಮೆಂಟ್ನ. ಕೈ ತೊಳ್ಕೊಬತ್ತೀನಿ. ನಾನು ಕೈ ಮಾಡಿಸ್ಬಿಟ್ಟು ಹೋಗ್ತೀಯ ಅಲ್ಲೇ? ಇಲ್ಲ ಕಣೆ. ಯಾವ ಕಡೆ ರೀ? ಹೆಂಗೆ ಮಾಡುತ್ತೆ? ಸ್ಪೂನ್ ಬೆಸ್ಟ್ ಇಟ್ಟು ಕೈ ತೊಳ್ಕೊತೀಯ? ಹಿಟ್ಟು ವೇಸ್ಟ್ ಮಾಡಲ? ಯಾಕೆ ವೇಸ್ಟ್ ಮಾಡ್ತೀನಿ?
ಏನೋ ಅಂತಾರಲ್ಲ, ನಾವು ಮಾಡಿದ್ದು ನಾವೇ ತಿನ್ನಬೇಕು ಅಂತ, ಹಂಗಾಗಿದೆ ನಮ್ಮಿಬ್ರು ಪರಿಸ್ಥಿತಿ. ಉಪ್ಪು ಬೇಕಾ ಬೇಡಲ್ಲ ಕೇಳ್ತೀಯ, ಕಾಡ್ತೀಯ. ಅದು ಹೆಂಗೆ ಮಾಡ್ತಾರ ನಮ್ಮ ಅಮ್ಮ ಹತ್ರ. ಇದೆ ನಾನು ದೋಸೆನಾದ್ರು ಮಾಡ್ತೀನಿ, ಬೈಟ್ ಅದೇ ದೋಸೆನಾದ್ರು ಮಾಡ್ತೀನಿ, ಚಪಾತಿ ಮಾಡೋಕೆ ಬರೋಲ್ಲ. ನಾಳೆ ಈಗ ಹಚ್ಕೊಂಡ್ಬಿಟ್ಟಿದ್ದೀನಿ, ಮಾಡಬೇಕು. ಸಾಕು ನೋಡು, ಸಾಕು ಸಾಕು. ನಿಮಿಷ ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ಯಾ ಹೇಗೆ ಮಾಡೋದು ಅಂತ? ಇಲ್ಲ, ನನ್ನ ಅಮ್ಮ ಮಾಡ್ತಾರಲ್ಲ ನೋಡ್ಕೊತೀನಿ, ನೋಡ್ಕೊಂಡಿದ್ಯಾ? ಬರುತ್ತಾ? ಲಂಚಕ್ಕೆ ಬರುತ್ತೆ. ಅಲ್ಲಿ ಮನೆ ಇದೆ ತೆಕ್ಕೊಡು. ಇಲ್ಲಿ ಇದರಲ್ಲಿ ಒಬ್ಬರು ಮಾಡೋದಿಗೆ ಈಗ. ಅಯ್ಯೋ ಈಗ ಬಿಡೆ, ಕೆಳಗಡೆ ಇವಾಗ ಕೈ ತೊಳ್ಕೊಬಿಡ್ತೀನಿ. ಕೇಳಬೇಡ. ಬಂದು ನೋಡಿದ್ರೆ ಅಯ್ಯೋ ಅಷ್ಟು ಹಾಕ್ಬಿಡ, ತಾಳು ಬರ್ತೀನಿ. ಏನೋ ಫಸ್ಟ್ ನೀಟ್ ಹಾಕ್ಕೊಳ್ಬೇಕು. ಲಟ್ಟಿಸ್ತೀನಿ ನಾನು. ಬೇಯಿಸ್ತೀಯ ನೀನು? ಓ ಸರಿ ಆಯಿತು, ಬೇಯಿಸಕ್ಕೆ ಬರುತ್ತೆ. ದೋಸೆ ಮಾಡ್ತಾ ಇದ್ದೀನಿ ಗಾಯ್ಸ್. ಚಪಾತಿ ಕಡೆ ದೋಸೆ ಹೋಯ್ತಲ್ವಾ, ಅದು 55 ಇಲ್ಲ, ಅದಕ್ಕೆ ಮಾಡ್ತೇನೆ. ಹಾಕು, ಇದು ಸ್ವಲ್ಪ ಹಿಟ್ಟಲ್ಲಿ ಹತ್ಕೋಬೇಕು. ಅಲ್ಲ ಇದು ಸಾಕಣೆ, ಸಾಕಷ್ಟೇ, ಜಾಸ್ತಿ ಆಗುತ್ತೆ. ಅಯ್ಯೋ ತುಂಬ ನೀರಾಗೋಯ್ತು. ಕಲಸು ಕೈ ಒರೆಸ್ಕೊಳಕ್ಕೆ ಇರೋ, ಹಂಗೆ ಗಟ್ಟಿ ಮಾಡ್ತೀನಿ. ಟವಲ್ ಅವ್ರನ್ನ ಆಯ್ತೆ, ಶರ್ಟಿಗೆ ಪಾಸ್ ಆಗ್ಬೇಕು, ಅಷ್ಟು ಮುಚ್ತಾಳೆ. ಶರ್ಟು ಸರಿ, ಟೀ ಶರ್ಟು ನೀರು ಕಟ್ಟಿಸ್ತೀಯ? ನಾಳೆ ಊಟ ಮಾಡ್ಕೊಡ್ತೀನಿ. ತವ ಬೀಸೋಗಿದೆ ಆಗಲೇ, ಕಾಯಿ ಕಟ್ತೀನಿ. ಎಲ್ಲ ಇದು ಮಾಡೋಬೇಕು, ಎಲ್ಲ ಬೆಟ್ಟ ನೋಡಿದ್ರೆ ನಾವು 7 ನಿಮಿಷ ಆಯಿತು. ಕಟ್ ಮಾಡೋಣ, ಬೇಡ ಇರಲಿ, ಹಬ್ಬ ಎಡಿಟ್ ಮಾಡ್ತಾರೆ. ಇಲ್ಲ ನಾನು ಎಡಿಟ್ ಮಾಡ್ತೀನಿ, ಫೋನ್ ಕೊಟ್ಟರೆ ಇಲ್ಲಾಂದ್ರೆ ನಿಮಗೆ ಎಡಿಟ್ ಮಾಡಿ ಅಂತ ಹೇಳ್ತೀನಿ. ಕಾಯ್ಸ್ ಚಪಾತಿ ಇಟ್ಲಾಡ್ಸಕ್ಕೆ ಬಂದರೆ, ಉಂಡೆ ಮಾಡೋಕ್ಕೆ ಬಂದರೆ ಅಲ್ಲಿಂದ ಪಾರ್ಸಲ್ ಕಳಿಸಿ ಮಾಡಿಬಿಟ್ಟು. ಪಾರ್ಸಲ್ ಕೊಬ್ಬರು ನೋಡಲಿ, ಅದು ಸತ್ಯ ಅಂತ ಹೇಳ್ತಾ ಇದೆ. ಬೇಗ ತಗೋ, ಬೀಳುತ್ತೆ ತವ. ಎಲ್ಲಿ ವೈಟ್ ಚಾಕ್ಸ್ ಪಲ್ಯ ಇದೆ. ಗಾಯ್ಸ್, ನಾವಿಬ್ಬರು ಯಾಕೆ ಕೈಫೈ ಮಾಡಿದ್ವಿ ಅಂತ ಡೌಟ್ ಇದೆಯಾ? ಬನ್ನಿ ತೋರಿಸ್ತೀನಿ. ಚಪಾತಿ ನೆಂಚ್ಕೊಳ್ಳೋಕ್ಕೇನೂ ಇಲ್ವಲ್ಲ ಅಂತ ಟೆನ್ಷನ್ ತಗೋತಿದ್ದಾಗ ನಮಗೆ ಕಾಣಿಸಿದ್ದೆ ಈ ಪುಲ್ಯ. ಏನೋ ಒಂದು ಸುಮ್ಮನೆ ನೈಟ್ರಲ್ಲೇ ಮಿಲ್ಕಿಗೆ ಮಾಡಿದ್ರು ಆಂಟಿ, ಅದು ಪರವಾಗಿಲ್ಲ. ನಾನೇನು ಮಿಲ್ಕಿನ ನಿಮಗೆ ಮಿಲ್ಕಿ ಬ್ರ್ಯಾಂಡದ್ದು ಹಾಕೊಂಡು ಯಾರಿಗೆ ಮಾಡಿದ್ರು ಹೋಗ್ತೀಯಾ?
ನೀರಿರೋದೇ ಫಸ್ಟ್ ಟೈಮು. ಹಾಕ್ಬಿಡು ಹಂಗೆ. ಎಣ್ಣೆ ಹಾಕಿದ್ಯಾ? ಕೊಡು, ಎಣ್ಣೆ ಕೊಡೆ. ನೀನು ಹಾಕು. ಏನು ಮಾಡ್ತಿರೋದು? ನೀ ಕಟ್ಟಿ ಅಲ್ಲಾಡ್ಸಕ್ಕೆ ಇರೋದಲ್ಲ. ಪಾಪಶಿ ಬರ್ತದೆ ಬರ್ತದೆ ಪಾಪಶಿ ಬರ್ತದೆ ಬಂತು ನೋಡಿ ಅಮ್ಮ. ಇಂದು ಬಂತು, ಸಾಕು ಅಷ್ಟೇ ಇರಲಿ. ಕೊಡಲಿ ಇಷ್ಟೇ ಬೇಡ, ದೊಡ್ಡದಿರಬೇಕು. ಯಾಕಂಗೆ ಆಡ್ತಿ? ಸಾಕು ಕಣ್ಣೆ, ನಮಸ್ ಮಾಡಿರೋದು ಹೆಚ್ಚು ಬೇಡ. ಅದಿನ್ನೂ ಕಾಯ್ಬೇಕು. ತಾಳು, ಅದು ಯಾಕಂಗೆ ಆಡ್ತೀಯ? ದಪ್ಪ ತಿಂತೀಯ? ದಪ್ಪ ಇದ್ರೆ ಬೇಯಲ್ಲ ಬೇಗ. ಹೇಳು, ಮಾಡ್ತಿದ್ದೀನಿ ತಾನೆ. ಅಲ್ಲಿ ಏನಾದ್ರು ಇರ್ತದೆ, ಅವ್ರಿಗೂ ಮಾಡ್ಕೊಡೋಣ. ಸಾಕಡಿ. ಮನೇಲಿ ತಟ್ಟೆ ತೆಗೆದ್ರೆ ಬೈ ತೆಗಿಲ. ಅಯ್ಯೋ, ಇದಕ್ಕೆ ಇಟ್ಟು ಬೇರೆ ಹಾಕೋಬೇಕು ನನ್ನ ಕರ್ಮ. ಆಂಟಿ ಪಾಪ ನಿಮಗೆಲ್ಲ ಮಾಡ್ಕೊಡ್ತಿರ್ಲಿಲ್ಲ. ದಿನ ಮಾಡ್ತಾರೆ. ಫಸ್ಟ್ ದೋಸೆ ಮಾಡಿಟ್ಟಿರ್ತಿದ್ದೆ, ಅವಾಗ ಮಾಡ್ಕೊಡ್ತಿದ್ರು. ಅವಾಗ ದಿನ ಮಾಡ್ತಿದ್ರು. ಏನ ಮತ್ತೆ? ಹೌದಾ? ಪಾಪ ಇಲ್ಲ ಕಣ. ಅದು ಬೆಸ್ಟೀಸ್ಗೆ ಮರ್ಯಾದೆ ಕೊಡ್ತಾ ಇರೋ ಬೆಸ್ಟಿನ ತಿನ್ನೋಕ್ಕೆಲ್ಲ ಏನೋ ಅನ್ಕೊಂಡ್ರೆ ಅದು ಯಾಕಂಗೆ ಆಡ್ತೀಯ? ಚಪಾತಿ ಜೊತೆ ತಿನ್ನಲ್ವಾ? ಯಾಕಲ ಅದು ವಿಡಿಯೋ ಮಾಡಿ ವರ್ಷ ಬೆಕ್ಕು ಆಡ್ತಾಳಕ್ಕೆ. ಕ್ಯಾಮ್ರಾ ಮೇಲೆ ಮಂಕಿ ಬೆಸ್ಟಿ ಇವತ್ತು ಮಾಡ್ತಿದ್ದಾಳೆ ಚಪಾತಿನ ನೋಡಿ. ಅಬ್ಬಾ ಉರಿ, ಅದನ್ನ ಹೇಳಿದ್ದು ಕೊಟ್ಟನಲ್ಲ. ನೋಡಿ ಚಪಾತಿ ಕಾಯ್ದು ಎಣ್ಣೆ ಹಾಕು, ಮೇಲೆ ಹಾಕು, ಜೋರೆ ಸಾಕು. ಸಾಕು ಕರಿ, ಆಫ್ ಮಾಡಿರ್ತೀನಿ ವಿಡಿಯೋ. ಹಿಟ್ಟೆ ಕಲಿ ಎಷ್ಟು ಬೇಯ್ತಿದೆ ಬೆಂದಾದ್ಮೇಲೆ ತೋರಿಸ. ಬಟ್ ಬೇಯ್ತಿದೆ ಕಾಯಿಸ್. ನಾನು ಚಪಾತಿ ಮಾಡೋಕ್ಕಾಗೋದೆ. ನಿಧಾನ ಕಣಿಲೆ. ನಿಮಗೋಸ್ಕರ ಏನೇನು ಮಾಡಲಿ ನಾನು. ಎಮೋಷನಲ್ ಡ್ಯಾಮೇಜ್ ನೋಡಲ್ಲ. ನಮ್ಮ ಭೈರವಿ ಚಪಾತಿ ನೋಡು. ನಮ್ಮ ಭೈರವಿ ಮಾಡಿರೋ ನಮ್ಮ ಭೈರವಿ ಮಾಡಿರೋ ಚಪಾತಿ ನೋಡಿ. ಅರ್ಧ ಕಟ್ ಮಾಡ್ಬಿಟ್ಟೆ. ಬೈದಿಲ್ಲ ಇರೋ ಚಪಾತಿ ಸಾಕೋದು. ನಾನು ಹೇಳ್ದೆ ತೆಳ್ಳಗೆ ಲಟ್ಟಿಸ್ತೀನಿ ಅಂತ, ನೀನೇ ಕೇಳಿಲ್ಲ. ಈಗ ಲಟ್ಟಿಸು. ನಮ್ಮಮ್ಮ ಬರ್ತಾರೆ ಮತ್ತೆ ಭಯ ನನಗೆ. ಅಲ್ಲ, ನಮ್ಮಮ್ಮ ಬೆಳಗ್ಗೆ ನಾನು ನೋಡಿದ್ರೆ ಇಲ್ಲ. ಗೈಸ್, ವಿ ಆರ್ ಡೂಯಿಂಗ್ ಚಪಾತಿ.
ಚಪಾತಿ ಕೆಲಸ ಇಲ್ಲ, ಅದಕ್ಕೆ ಮಾಡ್ಕೊಳ್ಳಿ. 1 ಗಂಟೆ ರಾತ್ರಿಲಿ ಚಪಾತಿ ಮಾಡ್ಕೊಂಡು ಕೂತಿದ್ದೀವಿ ಅಂದರೆ ನಮಗೆ ಹುಚ್ಚಿಡ್ತಿದೀಯಾ ಅಂತ ಕೇಳ್ತಾರೆ ವ್ಯೂವರ್ಸ್ ಎಲ್ಲ. ಗಾಯ್ಸ್, ಚಪಾತಿ ಬೇಯೋವರೆಗೂ ಬಂದು ಬಾಳ್ರೆ ಸೋಯಾ ಬೇಕು. ಎಷ್ಟಿದೆ? ಅಬೌಟ್ 10. ಏನು ಹೇಳ್ತೀನಿ, ಎಕ್ಸಾಕ್ಟ್ 10 ಇದೆ. ಓಕೆ, ಇನ್ನು ಎಣ್ಣೆ ಹಾಕ್ಬೇಕಾ? ನನಗೆ ಕನ್ಫ್ಯೂಷನ್ ಮಾಡೋದು. ಚಪಾತಿ ಬೇಯ್ತು ಬೇಯ್ತಂತೆ ಗೊತ್ತು, ಆದರೆ ಇಲ್ಲಿ ನಮ್ಮ ಚಪಾತಿ ಹೊರಟಾಯ್ತು. ಬೇಯ್ತಿರೋ ಚಪಾತಿ ಕಾಯಿಸಿರೋದ್ರಿಂದ ತುಂಬ ಖುಷಿ ಆಗ್ತದೆ. ನಾನು ಐಡಿಯಾ ಕೊಟ್ಟಿದ್ದು ಮಾಡೋಣ ಅಂತ. ನೋಡಿ, ಚಪಾತಿ ಮಾಡ್ಕೊಂಡು ಬಟ್ಟೆ ನೋಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರ್ತದೆ ಚಪಾತಿ ಹಿಟ್ಟಿಗೆ ಬೇಡ. ಹಾಯ್ ಫ್ರೆಂಡ್ಸ್, ನಮ್ಮ ಈ ಶೇಪ್ಲೆಸ್ ಚಪಾತಿಗಳಿಗೆ ನಿಮ್ಮ ಒಂದು ಪುಟ್ಟ ಲೈಕ್ ಇರಲಿ. ಇಬ್ಬರು ಯಾವತ್ತೂ ಚಪಾತಿ ಮಾಡದೇ ಇರೋ ಕಾರಣ ಇಬ್ರಿಗೂ ಚಪಾತಿನ ಎಷ್ಟೊತ್ತು ಬೇಯಿಸ್ಬೇಕು ಅಂತಲೂ ಗೊತ್ತಿಲ್ಲ. ಸೊ ಎಷ್ಟು ಬಂದಿದೆ ಕಣ? ತುಂಬ ಬಂದಿದೆ. ಎಷ್ಟು ಬೇಯಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಎಷ್ಟೊತ್ತು ಬೇಯಿಸ್ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತು ಬೆಲ್ಲೈಕನ್ ಒತ್ತೋದು ಮರಿಬೇಡಿ. ಹಾಕಿ ಬೇರೆ ಪ್ಲೇಟ್ ಕೊಡ. ಬೇರೆ ಪ್ಲೇಟ್ ತೆಗಿಯೋಕೋದ್ರೆ ಅವಂತರ ಆಗುತ್ತೆ ಇವಾಗ. ಫ್ರೆಂಡ್ಸ್, ನಮ್ಮ ಈ ಶೇಪ್ಲೆಸ್ ಚಪಾತಿಯನ್ನು ಈಗ ಶೇಪ್ ಹಾಕೋಣ ಬನ್ನಿ. ಶೇಪ್ ಕೊಟ್ಬಿಟ್ಲು. ಈಗ ಹಾಕ್ಕೊಂಡು ಬನ್ನಿ. ಇದನ್ನು ಶೇಪ್ ಕೊಟ್ಟಿದ್ರು. ರುಚಿ ಸವಿಯದು. ಇವು ಹಂಗೆ ಸೋಯಾಬೀನ್ ಹಾಕ್ತೀನಿ. ಬಿಸಿ ಬಿಸಿ ಆರ್ಟ್ ಡನ್ ಬೈ ಬೈರಮೆ. ಬೇಯಿಸ್ತಾ ಇದ್ದೀವಿ. ಓಕೆ, ಎಣ್ಣೆ ಹಾಕು. ನೋಡಿ, ಇವಾಗ ಇನ್ನೊಂದು ಚೂರಾಗುತ್ತಿದೆ. ನೋಡಿ ಗಾಯ್ಸ್, ಬರದೇ ಇದ್ರೆ ಚಪಾತಿ ಟ್ರೈ ಮಾಡ್ತಿದ್ದೀವಿ. ಪ್ಲೀಸ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮಗೆ ಇರಲಿ. ನಮ್ಮ ಟೇಸ್ಟ್ಲೆಸ್ ಶೇಪ್ಲೆಸ್ ಮಾಡಿರುವಂಥ ಚಪಾತಿನ ಟೇಸ್ಟ್ ಮಾಡುವ ಸಮಯ. ನಾನು ತಿನ್ನಿಸ್ತೀನಿ, ಮಾಡ್ತೀನಿ. ಓಕೆ. ಎಮೋಷ್ನಲ್ ಡ್ಯಾಮೇಜ್ ಮಾಡ್ತಾಳಪ್ಪ ಇವಳು. ಸಾರಿ, ಡ್ಯಾಮೇಜ್. ಗಾಯ್ಸ್, ನನಗೆ ಒಂಥರ ಚೆನ್ನಾಗಿಲ್ಲ ಅನಿಸ್ತೈತೆ. ಬಟ್ ತಿನ್ನೋಣ. ಚೆನ್ನಾಗಿಲ್ವೇ? ಚೆನ್ನಾಗಿದ್ದೀನಿ. ನಾನು ಮಾಡಿರೋದು. ಹಾಂ, ಚೆನ್ನಾಗಲ್ಲ. ಹಿಟ್ಟು ಕಲ್ಸ್ಕೊಂಡಿದ್ದು ಆ್ಯಕ್ಚುಲಿ ಅವಾಗ ಸರಿ ಹೋಗಿರಲಿಲ್ಲ. ಫಸ್ಟ್ ಟೈಮ್ ಮಾಡಿದ್ದೀನ, ಸೊ ಚೆನ್ನಾಗಿದೆ. ಬೀಟ್ ಕೂಸಿಗೆ ಫುಲ್ ಚಪಾತಿ ಊದಿಲ್ಲ. ಬಬಲ್ಸ್ ಬರ್ತಾವೆ ಅಲ್ಲೂದಾಗ ಗಸ್ಬಿಟ್ಟು ನಮ್ಮ ಅಮ್ಮ ಮಾಡಿದಾಗ ಇಷ್ಟು ರುಚಿಯಾಗಿ ದೇವರೇ ತಿಂದಿರಲಿಲ್ಲ. ಬಟ್ ನಾವು ಮಾಡಿದ್ರೆ ತುಂಬ ಸ್ಪೆಷಲ್ ಫೀಲ್ ಕೊಡ್ತಿದ್ದೀನಿ. ಅದು ರಾತ್ರಿ 1 ಗಂಟೆಗೆ ಬರ್ಗೆಟ್ ಥರ ಚಪಾತಿ ಮಾಡ್ಕೊಂಡು ತಿಂತಾ ಇರೋದಂದರೆ ನಮ್ಮ ಗೊತ್ತಿರೋಂಗೆ ಏಕೈಕ ವ್ಯಕ್ತಿಗಳು ನಾವು. ಅದು
ತುಪ್ಪ ಆಯ್ತಾ? ತುಪ್ಪ, ಬೆಣ್ಣೆ ತುಪ್ಪ, ಎಮ್ಮೆ ತುಪ್ಪ ಅದೇ ನಾನು ತೆಕ್ಕೊಡ್ತೀನಿ ತಾಳು. ನಮ್ಮ ಅಮ್ಮಂಗೆ ಹಂಗೆಲ್ಲ ಆಗಲ್ಲ. ತುಪ್ಪನ ಇಟ್ಕೊಂಡಿದ್ಯಾ? ತುಪ್ಪ ಬೇಕಾ? ಬೆಣ್ಣೆ ಇತ್ತು, ಆದರೆ ಎಮ್ಮೆ ಬೆಣ್ಣೆ. ಗೈಸ್ ನಾವು ಮಾತಾಡೋ ಬಿಸಿ ಕಾದು ತಿರ್ಗಾಕಟ್ಟೆ ಮಾಡ್ಕೊತಿದ್ದೆ ಗೈಸ್. ಈಗ ತಿರ್ಗಾಕಿ ನೋಡಿ ಗೈಸ್. ಸಾಕಿನ ಎಷ್ಟು ಜಾಸ್ತಿ ಆಗುತ್ತೆ. ಸಾಕಷ್ಟು? ಹಾಂ ಸಾಕು. ನೋಡಿ ಎಮ್ಮೆ ತುಪ್ಪ ಹಾಕ್ತಾಯಿದ್ದೀವಿ ಚಪಾತಿ ಜೊತೆಗೆ. ಸಾಕು ಕಣೆ. ಅದು ಒಂಥರ ಮಕ ಕಟ್ಟುತ್ತೆ. ಏನು ಕಟ್ಟುತ್ತೆ? ಮಕ ಅಂದರೆ ತಿನ್ನೋಕ್ಕಾಗಲ್ಲ ಜಾಸ್ತಿ. ಸೀತಿದ್ಯಾ? ಸುಳ್ಳು ಸಿಮ್ಸಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಬಸ್ ಒನ್ ಮೋರ್ ಚಪಾತಿ ಈಸ್ ಡನ್ ಮೈ ಮೀ. ಹಾಂ ಹೊಡ್ತೀನಿ. ಏನು ಯಾಕಷ್ಟು ಎಣ್ಣೆ ಹಾಕಿದ್ಯಾ? ಬಿಡಿ ಬಿಡು, ಪರವಾಗಿಲ್ಲ. ನೆಕ್ಸ್ಟ್ ಟೈಮಿಂದ ಅಷ್ಟು ಹಾಕ್ಬೇಡ. ನಾನು ಇಷ್ಟು ಹಿಟ್ಟು ಹಾಕ್ಬಾರ್ದಿತ್ತು. ನಂದೊಂದು ಅಡುಗೆ ಸಿಕ್ಕಿದೆ, ಅದರಲ್ಲೂ ಮಾಡ್ಬೋದಿತ್ತಪ್ಪ. ಅಡುಗೆ ಸಿಕ್ಕಿದೆ. ನಾನು ಇಂದ್ರಲ್ಲಿ ಮಾಡ್ಕೊಂಡು ಕೂತ್ಕೊಂಡು ದಿನ ಪೂರ್ತಿ ಮಾಡಬೇಕಿತ್ತು ನಾವು ಇಷ್ಟು ಚಪಾತಿಗೆ. ದಿನ ಪೂರ್ತಿಯಲ್ಲಿ ಬೆಳಗ್ಗೆ 1 ಗಂಟೆ ಕಣೆ ನಿಂತನೇ ಬರ್ತಿರೋದೇ. ಒಂದೇ ನೀವು 2 ಆಗಿರುತ್ತೆ. ನಾವು ಚಪಾತಿ ಮಾಡಿ ಸ್ಟಾರ್ಟ್ ಮಾಡಿ. ಆಗ್ತಾ ಇಲ್ಲ, ಕೆಟ್ಟದಾಗಿದೆ, ತಡ್ಕೊಳಕ್ಕಾಗೋದಿಲ್ಲ. ನೀವು ಮಾತ್ರ ಮಾಡ್ಕೊಂಡು ತಿನ್ಬೇಡಿ ಗಾಯ್ಸ್. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇನ್ನೇನು ಹೋಗ್ತಾ ಇದ್ದೀನಿ ಗೈಸ್. ಬಟ್ ಸೀರಿಯಸ್ ಆಗಿ ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ. ಸೀರಿಯಸ್ ಅಂದರೆ ಏನು ನೋಡಿ, ನನ್ನ ಶೇಪ್ ಕೊಡುವ ರೀತಿ ನೋಡಮ್ಮ. ಯಾವತ್ತಾರು ಶೇಪ್ ಹಾಕೋ ಬಂದಿದೆಯಾ ನಿಂದು? ಹೇಳೋ. ನಾನು ಹಾಕ್ತೀನಿ. ಹಾಕು ಊಟ ಮಾಡಿ. 7 ಬಂದು ಗೈಸ್. ಎತ್ತು ಬಿಡು, ಮೇಲೆ ತಕ. ಎಸ್, ಅಂತೂ ಇಂತೂ ಚಪಾತಿ ಹಾಕಾಯ್ತು. ಇನ್ನೂ ಚೆನ್ನಾಗಿ ಆಗ್ತಾಯಿದೆ ಗೈಸ್. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಅಲ್ವೇನಾ? ಹೌದು, ಖಂಡಿತ ಗೈಸ್. ದೇವರನ್ನು ಎಷ್ಟು ಎಣ್ಣೆ ಹಾಕಬೇಕು ಅಂತ ಗೊತ್ತಿಲ್ಲ, ಬಟ್ ನಂಗೆ ಬಂದಷ್ಟು ಹಾಕ್ತಿದ್ದೀನಿ ಗೈಸ್. ಅಂದರೆ ಪೂರ್ತಿ ಕಲರು ಏನು ಅದ್ರ ಮೇಲೆ ಇಟ್ಟು ಹೋಗೋವರೆಗೂ ಹಾಕ್ತಿದ್ದೀನಿ. ಸರಿ ಸರಿ, ತಿಂದು ಬದುಕೊಳ್ಳಿ ಆಯಿತಾ? ಬಾಯ್ ಅಂತ ಹೇಳ್ತಾರೆ ವ್ಯೂವರ್ಸ್. ನೋ ಗೈಸ್, ನಾಟ್ ಲೈಕ್ ದಟ್. ಐ ಆಮ್ ಅ ವೆರಿ ಗುಡ್ ಶೆಫ್ ಗೈಸ್. ಮುಖ ನೋಡ್ಕೊಂಡಿದ್ಯಾ? ಎಲ್ಲ ಮುಖ ತೋರಿಸೋದು ಸ್ವಲ್ಪ ಇಲ್ಲಿ, ಅಲ್ಲಿ ತೋರಿಸು ಗೈಸ್. ಗೈಸ್ ಎಷ್ಟು ಚೆನ್ನಾಗಿ ಅಮ್ಮ ನನ್ನ ಏನು ಹಂಗಂತಾಳೆ. ಏನು ಗೈಸ್ ನೀವೆಲ್ಲ ಅವಳು ಮಾತು ಮಾಡ್ಕೊಂಡು ನಂಬಿದ್ದೀನಿ ಅಂತಲೇ ಹೇಳಿಲ್ಲ. ನಾನು ಮಾಡಿರೋದು ತೊಗೊಂಡು ಮೆಟ್ಟು ತೊಗೊಂಡು ನೋಡ್ಕೊತಾ ಇದ್ದೀನಿ ಗೈಸ್. ಹಿಂಗೆ ಮಾಡಿಕೊಂಡು ಇದು ಸೂಪರ್ ಲಂಗ. ಇವಾಗ ನನ್ನ ಚಪಾತಿ ಲಟ್ಸುವ ಪಯಣ ಜಾಸ್ತಿ ಆಗ್ತಾಯಿದೆ. ಆಮೇಲೆ ಲಟ್ಸೋಳು ಮಾಡ್ಕೊಬಿಟ್ರೆ ಇವಳು ನನ್ನ ಮಾಡಿಲ್ಲ ತಾನೆ? ನಾನು ಲಟ್ಸೋಳು ನಾವು ಏನಾಗುತ್ತೆ ಲಟ್ಸೋಳು. ಯಾಕೆ ಮಾಡು, ನೀನೇನ ಬೇಯಿಸೋಳು ಮಾಡ್ಕೊಬೇಡ. ಮಾಡ್ಕೊ ನಾನು ಮಾಡ್ಕೊಂಡು ನಾನು ಇನ್ನೂ ಮಾಡ್ಕೊತೀನಿ. ಮಾಡ್ಕೊಳ್ಳಿವಂತೆ ಫಸ್ಟ್ ಲಟ್ಸು. ಲಟ್ಸಕ್ಕೆ ಬರ್ದೇ ಇರೋ ತಗೊಬಂದು ಬಿಗ್ಗೆಸ್ಟಲ್ಲಿ ಬಿಗ್ಗೆಸ್ಟ್ ಚಪಾತಿ. ನಾನು ಯಾರು ಸೆಟ್ಲ್ ಮಾಡಿದ್ರೆ ಮಿಲ್ಕಿಗಲ್ಲ, ಯಾರಿಗೂ ಸಾಯ್ತಾ ಇರಲಿಲ್ಲ ಗೈಸ್. ಗೈಸ್ ಇದು ಇದು ಪಕ್ಕ ಚೆನ್ನಾಗಾಗಿರುತ್ತೆ ಗೈಸ್, ನಮ್ಮಮ್ಮ ಮಾಡ್ದಂಗೆ. ಗೈಸ್ ಪಕ್ಕ ರೌಂಡ್ ಶೇಪು ಗೈಸ್. ಬೀಳ್ಸೋಣ ಪಕ್ಕ ರೌಂಡ್ ಶೇಪು ಗೈಸ್. ಎಸ್ ಗೈಸ್, ಕಮ್ ಆನ್ ಗೈಸ್. 3 ಚಪಾತಿ ಆಯಿತು ಗೈಸ್. ಲಾಸ್ಟ್ ಇನ್ನೊಂದಿದೆ. ತಿನ್ಸು. ಇನ್ನು ಅಕ್ಕ ಅಂತ ಕರೆಯೋಕ್ಕೆ ಮನಸ್ಸೇ ಬರೋಲ್ಲ. ನೋವು ಅಕ್ಕ ಅಂತ್ಯಾ? ತುಪ್ಪ ಹಾಕ್ಬಿಡ ನನಗೆ.
ಸರ್ ಏನಾಯ್ತು? ಏನಾಗಿದೆ ಸುಮ್ಮನೆ ಹಾಕೊಂಡ್ಬರ್ತೀನಿ. ನಾನು ಬಡಿಸ್ಕೊತೀವಲ್ಲ ಬೇಗ ಬೇಗ ಮಾಡಿದ್ರೆ ನಂದು ಎಲ್ಲ ಹೊರಟೋಗುತ್ತೆ ಅಷ್ಟೇ. ಈಗ ನಂಗೆ ನಿಜವಾಗ್ಲೂ ಇಷ್ಟ ಆಗಿದ್ದು ಚಪಾತಿ ಕಾಯಿಸಿದ್ದು. ಕಾಯಿಸ್ ಏನು ಶೇಪ್ ಕೊಟ್ಟೋಳೆ ಕಾಯಿಸ್ ನಮ್ಮ ಶೆಫ್ ಗ್ರೀಷ್ಮ. ನೋಡಿ ಗೈಸ್, ಇವಾಗ ಈ ಥರ ಶೆಫ್ ಆಗಿದ್ದೀನಿ ಗೈಸ್. ಬಟ್ ನಂಗೆ ಇದಂತೂ ನಂಬಕ್ಕೆ ಆಗ್ತಿಲ್ಲ, ಏನು ಶೇಪ್ ಕೊಟ್ಟೋಳೆ. ವೆಲ್ ಡನ್ ಬೈ ಗ್ರೀಷ್ಮ. ಗಾಯ್ಸ್ ನನಗಂತೂ ಎಷ್ಟು ಇಷ್ಟ ಆಗೋಯ್ತು ಅಂದರೆ ಇದು ಸಖತ್ ಇಷ್ಟ ಆಗೋಯ್ತು ಗಾಯ್ಸ್. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ತುಂಬ ಬೆಸ್ಟ್ ಚಪಾತಿ ಅಂದರೆ 3ನೇ ಚಪಾತಿ. ಗಾಯ್ಸ್ ಸಾಕಾಗಿ ಬಂದಿದೆ ಮಾತ್ರ, ಸಾಕಾಗಿ ಬಂದಿದೆ ಮಾತ್ರ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಮ್ಮ. ಅದಕ್ಕೆ ಇದಕ್ಕೆ ಅದಕ್ಕೆ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ. ಎಣ್ಣೆ ಹಾಲು ಕುಡ್ತಾರಮ್ಮ. ಹೂವಾ ಆಂಟಿ ನನಗೇನು ಹಾಯ ಆಗಿದ್ದಮ್ಮ ಆಗಲೇ. ಸಾಕಣ್ಣ ಆಫ್ ಮಾಡಲೇನೆ. ಸಣ್ಣಗಿಡು ಸಿಂಗಿಡು. ಬೇಗ ಮಾಡಿ. ಸ್ವಲ್ಪ ಚಪಾತಿ ತಿನ್ಸೋಕ್ಕಾಗ್ತಿದ್ರೆ ಲೇ ಫಸ್ಟ್ ಮಾಡಿ ವಿಡಿಯೋ ಮಾಡೋಣ. 2 ಚಪಾತಿ ನಾವು ಉಳಿಸಿರೋದು ಇಲ್ಲೇ ಇದೆಯಲ್ಲ ಕಾಯಿಸ್ತೀವಿ. ಅದು ಒಂದೇ ಕಣ್ಣು ಇಟ್ಟಿದ್ದು, ಇನ್ನು ಇದೊಂದಿದೆ ಕಾಯಿ. ಹತ್ತಿತ್ತು 10 ಖಾಲಿ ಮಾಡಿ ಹಾಕಿದ್ವಿ. ಹಾಲಣ್ಣ ಖಾಲಿ ಒಂದಿಲ್ಲ. ಜಾಂಬಿ ಇದೆ ಬಟ್ ನಂಗೆ ಇಷ್ಟ ಆಗಲ್ಲ. ನೀನು ತಿನ್ನು. ನಾನು ತಿಂತೀನಿ. ಮಿಕ್ಸ್ಡ್ ಫ್ರೂಟು ಫಾರಿಂದು. ಇವಾಗ ಇದೆ. ಹಾಂ ಅಲ್ಲಿ ಇಡ್ತೀವಿ ಜಾನ್ನ. ಅದು ಯಾವುದೋ ಮಿಲ್ಕು, ಇದು ರೋಸ್ ಮಿಲ್ಕು. ನಮಗೆ ಗೊತ್ತೇ ಇಲ್ಲ ನಮ್ಮ ಮನೆ ಅಡುಗೆ ವಿಚಾರ. ನಮ್ಮ ಮನೇಲಿ ಅಡುಗೆ ಮನೆ ಇರೋದೆ ನಂಗೆ ಗೊತ್ತಿರಲಿಲ್ಲ. ಫುಲ್ಲು ಹಿಟ್ಟಿನಲ್ಲಿ ಅಭಿಷೇಕ ಮಾಡುತ್ತಿದ್ದೇನೆ ಈ ಚಪಾತಿಗೆ. ನೀನು ಸಿಟ್ಟಾಕ್ಬಿಡೋ ಕಡೆ ನಂಗೆ ಬೀಸೋಕ್ಕಾಗಲ್ಲ. ಎಂಥ ಬೀಸೋಕ್ಕಾಗಲ್ಲ. ಏನು ಇವಳೇನು ಮಾಸ್ಟರ್ ಶೆಫ್, ಇವಳಿಗೇನು ಗೊತ್ತೇ ಅಲ್ಲ. ಮಲಗ್ತೀನಿ ಮಾಡಿ. ಇಲ್ಲ ಸಾರಿ ಮಾಡಿ ಓಡಿ ಹಬ್ಬದ ಮಲಗ್ತೀನಿ. ಗುರು ಶೇಪ್ ಕೊಡಿ, ಶೇಪು ಇರಮ್ಮ. ಅದು ಯಾಕೆ ಹಂಗೆ ಅರ್ಜೆಂಟ್ ಮಾಡ್ತೀನಿ? ಈಗ ತುಂಬ ಚೆನ್ನಾಗಾಗಿದೆ ಕೊಡಿ. ಸ್ವಲ್ಪ ಚೆನ್ನಾಗಿ ಕೊಡಿ. ಅಪ್ಪ ಸಕ್ಕತ್ತಾಗಿ ಬಂದಿದೆ. ಬೇಗ 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 ಇದಿಷ್ಟು ಟೇಸಿ ಅಣ್ಣ. ಅದು ಹಂಗೆ ತೆಕ್ಕೊಡ್ತೀವಿ. ಸುಮ್ಮನೆ ಹಂಗೆ ತೆಗಿತೀನಿ. ಹೈ ಗೈಸ್, ಎಷ್ಟು ಉಂಟಾಗಿದೆ. ನನ್ನ ಕೈಯಲ್ಲೇ ಮಲಗಿ ಸುಮ್ಮನೆ ಹೋಗಿ ಆ ಕಡೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬೇಯಿಸ್ತಿದ್ದೀನಿ ನಾನು. ಬಂದ್ಬಿಟ್ಟು ಲಟ್ಟಿಸ್ತು. ಪ್ಲೀಸ್ ಕಣೆ, ಪ್ಲೀಸ್ ಕಣೆ, ಸುಮ್ಮನೆ ಆಯ್ತು ಹೋಗಿ. ಎಣ್ಣೆ ತಿಂದಂಗೆ ತಿಂದಿಯ ಚಾನ್ಸ್ನ. ಒಂದು ಪ್ಲೇಟ್ ಬೇಕು ನನ್ನ ಹತ್ರ ಬೇರೆ ನಮ್ಮ ಮನೇಲಿ ಏನಿಲ್ಲ. ಇವಾಗ ಪ್ಲೇಟ್ ಕೊಡ್ರೆ. ಎಂಥ ಪ್ಲೇಟೇ? ಪ್ಲೇಟ್ ಕಣೆ. ಪ್ಲೇಟು ಹಂಗೆ ಗೊತ್ತಾ? ಇಬ್ಬರು ಒಂದೇ ಥರ ತಗೊತಿದ್ವಿ. ಒಂದೇ ಸಾಕಲ್ವಾ? ಇರು ಅಂತ ಎಲ್ಲ ನಾನು ತಗೊಳ್ಳೋಣ. ಕರೆಕ್ಟಾಗಿ ಟೈಮ್ ಎಷ್ಟು ನೋಡು ಫಸ್ಟು. ನೋಡಿ ಉಪ್ಪಿನಕಾಯಿ. ಮೆಣಸಿನ್ಕಾಯಿ ತಗೊಂಡೆ. ತಿನ್ನಿ, ಏನಾಗಲ್ಲ. ಲೇ ತಿನ್ನೆ. ನಾನು ತಿಂತೀನಿ, ನೀನು ಟೇಸ್ಟ್ ನೋಡಿ. ಲೇ ಎಲ್ಲ ಕಡೆ ನನ್ನ ಮೇಲೆಲ್ಲ ಪ್ರಯೋಗ ಮಾಡ್ತೀನಿ ಅಂದರೆ ನಾನು ಜಾನ್ ಎತ್ತಿರ್ಕೊಂಡು ಕಡೆ ತಿನ್ನೋಕ್ಕೆ. ನಾನು ತಿಂತೀನಿ ಅಲ್ವೇ ಇದನ್ನ. ನಾನು ಮಿಕ್ಸ್ ಫ್ರೂಟ್ ತಿಂದರೆ ಆಗಲ್ಲ, ನಮಗೆ ಬರೋ ನೋಡಿ. ನಾನು ಈ ಜಾಮೂನ್ ತಿಂದರೆ ಮುಪ್ಪಿನಕಾಯಿ ತಿಂದರೆ ಆಗಲ್ಲ. ಆಯ್ತು ಹಾಕು, ಲುಕ್ ಕೊಡ್ಬೇಡ.
ಎಷ್ಟು ಓವರ್ ಆ್ಯಕ್ಟಿಂಗ್ ಆಡ್ತಾಳೆ ಗುರು ಇವಳು. ಮೆಣಸಿನ್ಕಾಯಿ ಬೇಕಾ ಬೇಡವಾ? ಬೇಡ. ನಮ್ಮ ಇನ್ನೊಂದು ಚಪಾತಿ ಕೂಡ ರೆಡಿ ಆಯಿತು. ಅದರಲ್ಲಿ ಹಾಫು ಅದೇನು ಆಗಿಲ್ಲ. ಇದು ಚೆನ್ನಾಗಿದೆ. ಏಕೆ ಮೆಯೋನೀಸ್ ಹಾಕೊಳ್ಳಿ. ಹಾಕು, ಚೆನ್ನಾಗಿರುತ್ತಲ್ಲ. ಅಷ್ಟೊಂದು ಚೆನ್ನಾಗಿರಲ್ಲ. ಅನ್ನ ಇದ್ದಿದ್ರೆ ಅನ್ನ ದೋಸೆ ಇಟ್ಟಿದೆ. ದೋಸೆ ಮತ್ತೆ ಇಷ್ಟು ಕರೆಕ್ಟಾಗಿ ಇರುತ್ತಾ? ದೋಸೆ ಮಾಡೋಣ. ಅದಕ್ಕೇನು ವರ್ಕೇ ಇರಲ್ಲ ಗಾಯ್ಸ್. ಚಪಾತಿ ಮಾಡೋಕ್ಕೆ ನಾನು 1.5 ಅವರ್ ತಗೊಂಡಿದ್ದೀನಿ 4 ಚಪಾತಿಗೆ. ಈ ದೋಸೆ ಬೇಗ ಆಗುತ್ತೆ ಗುರು. ಈಗ ಎಷ್ಟು 1:20-25 ಆಗಿರಬೇಕು. ನಾನು ದೋಸೆ ಮಾಡಿ ಎರಿತೀನಿ, ನೀನು ತಿನ್ನು. ಆಯಿತು, ಹಂಗಾರೆ ಇಟ್ಟಿರ್ತೀನಿ. ನಾನು ಚಪಾತಿ ಬೇಗ ಮಾಡ್ತೀನಿ ಗೈಸ್. 1 more ಚಪಾತಿ ವಾಸ್ ಡನ್. ವಾಸ್ ಅಲ್ಲ, ಈಸ್. ಇಂಗ್ಲೀಷ್ ಬರ್ದೇ ಇರೋ ತಗೊಂಬಂದು. ಗೈಸ್ ಇಂಗ್ಲೀಷ್ ಬರಲ್ಲ ನನಗೆ. ಬಂದು ಏನು ಮಾಡ್ಬೇಕು ಹೇಳಿ ಗೈಸ್? ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಹಾಗಂತ ಕಲಿಬಾರ್ದು ಅಂತಲ್ಲ, ಎಲ್ಲ ಕಲೀರಿ ಗೈಸ್, ನೀವು ಕಲೀರಿ ಗೈಸ್. ಬಾಯ್ ಗೈಸ್. ಗೈಸ್ ನಿಧಾನ ಗಿರೀಶ. ಆಯ್ತಾಯ್ತು, ಹೊಡಿಯೋದು ಬೇಡ. ಕ್ಲೀನಿಂಗ್ ಸೆಕ್ಷನ್ ಆಗ್ತಿದೆ ಗೈಸ್ ಇಲ್ಲಿ. ಇವಾಗ ಮಾಡಿ ತಿನ್ನೋಕ್ಕಷ್ಟೇ ಗೈಸ್, ಕ್ಲೀನ್ ಏನಿಲ್ಲ ಗೈಸ್. ಎಷ್ಟು ಕ್ಲೀನ್ ಮಾಡಿದ್ದೀನಿ ಗೊತ್ತಾ ಗೈಸ್? ನಾನೇ ಆಗ್ಲಿಂದ ಕಷ್ಟಪಟ್ಟಿದ್ದೀನಿ ಗೈಸ್. ಹೆವಿ. ನನಗೆ ಹೀಗೆಲ್ಲ ಮಾಡಿದ್ರೆ ಎಮೋಷ್ನಲ್ ಡ್ಯಾಮೇಜ್ ಆಗ್ಬಿಡ್ತದೆ ಗೈಸ್. ಎಮೋಷ್ನಲ್ ಡ್ಯಾಮೇಜ್. ವಿಡಿಯೋ ಆಗ್ತಿಲ್ಲ. ಸ್ಟಾರ್ಟ್ ಆಯಿತು. ಹಾಗೆಲ್ಲ ಅನ್ಬೇಡಮ್ಮ, ನಂಗೆ ಏನು ಆ್ಯಕ್ಟಿಂಗ್ ಆಗ್ತಿದೆ ಗೈಸ್. ಬಟ್ ಅವರ್ ಪುಟೀಸ್ ರೆಡಿ ಗೈಸ್. ಪುಡಿಸಾ ಗೈಸ್? ಇಷ್ಟು ಸಾಕಾಗಲ್ಲ ಅಂತ ಮತ್ತೆ ದೋಸೆ ಮಾಡೋಕೆ ಹೊರಟವ್ರೆ ನಿಮ್ಮೆಲ್ಲರ ಕಚಡ ಶೆಫ್. ದಂಡ ಪಿಂಡ ಗ್ರೀಷ್ಮ ದಂಡ ಪಿಂಡೆ. ಸಾರಿ. ಅಯ್ಯೋ ಇರಲಿ ಬಿಡಮ್ಮ, ನಮಗೆಲ್ಲ ಸಾಕಾಗೋಗಿದೆ ನಿಮ್ಮ ಕಾಲದಲ್ಲಿ. ಕಟ್ಟಾಯ್ತು ಕಣೆ. ಕಟ್ಟಾಯ್ತು. ಯಾಕೆ ಮಾಡ್ತಾಳೆ ಏನೋ ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ ಬಿಡಲ್ಲ ಇವಳು. ರೋಲಿಂಗ್ ಆ್ಯಕ್ಷನ್. ಹೌದಾ, ಸರಿ. ಏನಿಂಗ್ ಮಾಡ್ತಿರಪ್ಪ, ನಮಗೆಲ್ಲ ಎಲ್ಲ ಗೊತ್ತು ಬಿಡಿ. ಹಿಂಗೆ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಹಾಂ, ಯಾರು ಬದುಕ್ತಾರೆ ಸರ್ ಹಿಂಗೆ ಹಿಂಸೆ ಕೊಟ್ಟರೆ? ಭೈರವಿ. ವಾಟ್? ಭೈರವಿ ದ ವರ್ಡ್ ಅಂತ ಹಾಕ್ತಾರೆ ಕಣೆ. ಆ್ಯಂಕರ್ ಇದನ್ನು ಎಡಿಟ್ ಮಾಡಿ. ಗೈಸ್, ನಮ್ಮ ಈ 2 ಬ್ಯೂಟಿಫುಲ್ ಚಪಾತಿಗಳನ್ನು ತಿನ್ನಲು ಪ್ರಾರಂಭಿಸಿಲ್ಲ ಗೈಸ್. ಬಟ್ ಅದನ್ನಿನ್ನೂ ಡೆಕೋರೇಷನ್ ಮಾಡ್ತಿದ್ದೀನಿ ನಾನು. ಗೈಸ್ ನಂಗೆ ಗೊತ್ತು ಅದು. ಇದು ನಿಧಾನ ಕಣೆ, ನಿಧಾನ ಕಣೆ. ನಾನೇನು ಮಾಡೋಕ್ಕಾಗಲ್ಲ ಗೈಸ್. ನಂಗೆ ಗೊತ್ತು ಅದು ತುಂಬ ಕೆಟ್ಟಾಗಿ ಕಾಣಿಸುತ್ತೆ ಅಂತ. ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಮಕ್ಕಳು ಏನೋ ಪಾಪ ಕಷ್ಟಪಟ್ಟು ಮಾಡ್ತಿದ್ದೀವಿ 1:30 ರಾತ್ರಿ ಗೈಸ್. ಎಕ್ಸಾಕ್ಟ್ ಟೈಮ್ 1:30 ಗೈಸ್. ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅಂತ ನಮ್ಮ ಅಮ್ಮ ಎದ್ದಿದ್ದು ಶಬ್ದ ಆಯಿತು. ಹಾಂ, ಎಬ್ಬರಿಸ್ಬೇಡ. ನೋಡ್ಕೊಂಬರ್ರಿ ಏನು ಮಾಡ್ತಿದ್ದಾರೆ ಅಂತ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಇರು. ನೋಡಿ ಗೈಸ್, ದೋಸೆ ನಮ್ಮ ಖರಾಬಾಗಿರೋ ದೋಸೆನ ನೋಡಿ. ಈಗೇನು ಅನ್ಕೊಂಡ್ರೆ ಏನಾಗಿಲ್ಲ, ಯಾರು ಇದ್ದಿಲ್ಲ ಗೈಸ್. ಬಟ್ ನಾವು ಇಷ್ಟು ಸೌಂಡ್ ಮಾಡ್ತಿದ್ರು ಯಾರು ಇದ್ದಿಲ್ಲ. ನಾವು ಅದೇ ಆಶ್ಚರ್ಯ ಆಗ್ತಿರೋದು. ನಿದ್ದೆ ಮಾಡ್ತಿದ್ರು ಎಲ್ಲಿ ಹೇಳ್ತಾರೆ. ನಾವು ನೋಡಿ ಗೆದ್ದೇ ಇದ್ದೀವಿ. ಹಾಂ, ಆದರೆ ಇಲ್ಲಿ ನೋಡಿ ಸಾರಿ. ಇದನ್ನು ಮಾತ್ರ ನಾನು ಬಿಡಲ್ಲ. ಎಸಿಗ್ಲಿ ಹೊಡೆದೇ ಬಿಟ್ಲು ನನಗೆ. ಬಿಡಮ್ಮ, ನಂದು ನಿಂದು ಯಾವಾಗಲೂ ನಂದು ನಿಂದು ಅಂತೂ ಇಂತೂ ನಾನು ಇವಳು ಯಾವಾಗಲೂ ಲೂಸು. ವಿಡಿಯೋ ಮಾಡೋಕ್ಕೋಗಿ ದೋಸೆ ಇಟ್ಟಿರೋದೇ ಬರ್ತೋಗಿದ್ದಾಳೆ ಗೈಸ್.
ಅಲ್ಲ ಕಣೆ, ಏನಿದೆ? ಎಣ್ಣೆ ಕ್ರಾಸ್ ಆಗ್ಬಿಟ್ಟಿತ್ತು, ಚೆಲ್ತಿತ್ತು. ಹೌದಾ? ವಾವ್, ಎಂಥ ಗಂಧರಿ ಕೆಲಸ ಮಾಡಿದ್ವಿ ನಾವು. ಬಟ್ ಸ್ಟಿಲ್ ಅವರ್ ದೋಸಾ ವಾಸ್ ರಿಯಲಿ ನೈಸ್ ಗೈಸ್. ವಾಸ್ ಅಲ್ಲ ಕಣೆ, ಈಸ್ ಗೈಸ್, ನಾವು ಮಾಡಿರೋ 2 ಥರದ ಚಪಾತಿಗಳು ಚೆನ್ನಾಗಿದೆ. ನಾಟಕ ಆಡ್ಬೇಡ, ನಿಜವಾಗ್ಲೂ ಚೆನ್ನಾಗಿದೆ. ಒಂದು ತಿಳ್ಕೊ, ಇನ್ನೊಂದು ತಿಳ್ಕೊ. ಮಿಕ್ಸ್ಡ್ ಫ್ರೂಟ್ ಆಗಲ್ಲ ಮೇಡಮ್. ಬೊಂಬಾಟ್ ಭೋಜನ ಫ್ರೆಂಡ್ಸ್, ಬೊಂಬಾಟ್ ಭೋಜನ. ಹೋಗ್ಬೇಡ. ಬೊಂಬಾಟ್ ಭೋಜನ ಫ್ರೆಂಡ್, ಬೊಂಬಾಟ್ ಭೋಜನ. ಏನಾಯ್ತಲ್ಲ ಮತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಇಡೀ ಮನೆಗೆ ನಾನು 7 ಅಷ್ಟೇ ಇದ್ದಿರೋದು. ನಮ್ಮ ಜಾನ್ಸಿ ನಾನು 7. ಎಲ್ಕಿ ರಾತ್ರಿ ಎಲ್ಲ ಇದ್ದಿರಲ್ಲ, ಜಾಸ್ತಿ ಇದಿರಲ್ಲ. ಇದು ಹಾಕೋದು ಬರಲ್ಲ, ಯಾರಾದ್ರೂ ಕಳ್ತನಕ್ಕೆ ಬಂದ್ಬಿಟ್ರೆ. ನಿಜ ಹೇಳಿದ್ದು ಅಂದರೆ ಇದಿಷ್ಟು ಕ್ಲಿಕ್ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಇಷ್ಟು ತಿನ್ನು, ನೀನು ಮಾತ್ರ ಇಲ್ಲಿಂದ ಹಾಕ್ಕೊಡು. ತಿನ್ನು, ಹಂದಿ ತಿಂದಂಗೆ ತಿನ್ನು, ಆಯಿತಾ? ಸಾರಿ ದೇವ್ರೆ, ನಿಜ ಆಗಲ್ಲ ನಂಗೆ. ವಾಮಿಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಳೆ ಮಾಡಿದ ಅವಳಿಗೆ ಇಷ್ಟ ಆಗಿಲ್ಲ ಅಂತ ಎಸೆದ್ಬಿಟ್ಲು ಗಾಯ್ಸ್. ನಮ್ಮ ಅನ್ನೋದು ಇಷ್ಟ ಆಗುತ್ತೆ ಗಾಯ್ಸ್, ಅದಕ್ಕೆ ಎಸ್ದಿದ್ದು. ಗಾಯ್ಸ್ ನಿಜವಾಗ್ಲೂ ಮಿಕ್ಸ್ಡ್ ಫ್ರೂಟ್ ಜಾಮ್ಗಿಂತ ಮ್ಯಾಂಗೋಸಲ್ಲಿ ತಿಂದ್ರು ತುಂಬ ಚೆನ್ನಾಗಿದೆ. ನೋಡಿ, ಅದೆಲ್ಲ ಟೇಸ್ಟ್ ಮಾಡಿದ್ದೇವೆ ನಾವು ತುಂಬ ಸಲ ಮ್ಯಾಂಗೋಸಲ್ಲಿ, ಬಟ್ ನಾವು ಮಾಡಿರೋದನ್ನು ಗರಿ ಗರಿ ಮಾಡಲ ಗಾಯ್ಸ್ ಕೇಳಿಸ್ಕೊಂಡು ಎದ್ದು ಬಿಡ್ತಾರೆ ಗಾಯ್ಸ್. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಅಪ್ಪನ ತೋರಿಸ್ಬೇಕಾದ್ರೆ ಕೆಡ್ದಾಗಿದೆ ಅಂದ್ರೂ ಚೆನ್ನಾಗಾಗಿದೆ. ಎಣ್ಣೆ ಹಾಕ್ಬೇಕಲ್ಲ, ಅದು ಬಂದಿಲ್ಲ ಇದೆ. ನಿನ್ನ ಚಪಾತಿನ ನಾಳೆ ತಿಂತಿದ್ದೀನಿ. ಹಾಂ, ಇರೋದು ಒಂದು ಐಸ್. ರೈಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಸ್ಮೆಲ್ ತಿನ್ನೋದು ಅರ್ಧ 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 ಹಾಕ್ತಾ ಕೂಡ ಅರ್ಧ ಸ್ವಲ್ಪ ಇಷ್ಟು ಎರಡು ತಿನ್ನುಗ ಶಾಂತಿ ತಿನ್ನಂಗೆ ಸ್ವಲ್ಪ ಕೂಡ ಕಣ್ಣು ಹಾಕಾಗ್ತಾ ಹೋಗ್ತಾಳೆ. ಬಿರಿಯಾನಿ ಎದ್ಕೊಂಡು ತಿನ್ನ ಕೊಡೋಣ. ಗದೆ ಗದೆ ಆಗ್ತಾರೆ ಮಾಡು. ಸಿಗಿದ್ರೋ ಕಾಬ ನನಗೆ ತಿಂತಿದ್ದೀನಿ ಇಡಿ. ಒಂದೊಂದು ಪೀಸ್ ಕೊಡೋದು ಒಂದೊಂದು ಉಪ್ಪಿನಕಾಯಿ ಜೊತೆ ಅಂತಾರೆ. ಅದೇ ಚೆನ್ನಾಗಿದೆಯಾ? ಬಿರಿಯಾನಿ ಸಹ ಚೆನ್ನಾಗಿದೆ. ಹಾಗೆ ಚೆನ್ನಾಗಿದೆ ಉಪ್ಪಿನಕಾಯಿ. ಡನ್ ಗೈಸ್. ನಾಳೆ ಬೆಳಗ್ಗೆ ಹಸುವಾಗ್ತಿದೆ. ಇಲ್ಲಮ್ಮ, ಯಾಕೆ ಗೊತ್ತಿಲ್ಲಮ್ಮ. ಹೇಳಿದ್ರೆ ವಿಡಿಯೋ ತೋರಿಸ್ತೀನಿ. ಇದಕ್ಕೆನಾ ನೀವು ತಿಂದಿರೋದು? ಹಾಂ ಹೇಳಿ ಅಂತ ಬೈತಾರೆ. ಈ ಥರ ಅಲ್ಲ, ಅಮ್ಮಂದ್ರ ಬೈಯೋ ರೀತಿ ಅಮ್ಮಂದ್ರಿಗೆ ಗೊತ್ತಿರುತ್ತೆ. ಅಮ್ಮಂದ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮಮ್ಮ ನಮ್ಮಮ್ಮ ಅಲ್ಲ, ನಿಮ್ಮಮ್ಮ ನಿಮ್ಮಮ್ಮ ಅಲ್ಲ, ನಮ್ಮಮ್ಮ ನಿಮ್ಮಮ್ಮ ನಿಮ್ಮ ಅದನ್ನು ನೋಡಿದ್ರೆ ಅದು ಒಳ್ಳೆ ಏನು ಗೊತ್ತಾ,
ಹೇಳು. ನಮ್ಮವ ನಿಮ್ಮವನ ನಿಮ್ಮವ ನಮ್ಮವನ ನಮ್ಮವ ನಿಮ್ಮವ ನಿಮ್ಮವ ನಮ್ಮವ. ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನ್ ನಮ್ಮಮ್ಮ ಯಾವಾಗ ನಿಮ್ಮ ಓವರ್ ಆ್ಯಕ್ಟಿಂಗ್ ಅಂದರೆ ಹಿಂಗೆ ತಂದಿದ್ದಷ್ಟೇ, ಹಿಂಗೆ ಹೋಗಿ ಏನಾಯ್ತು ಬ್ರೋ? ಗರಿ ಗರಿ ಗಾಯ್ಸ್, ಗರಿ ಗರಿ ಕೈ ತೊಳ್ಕೊಳ್ಳೋಣ ಬರ್ರಿ. ಮುಗೀತು ದೋಸೆ. ಹೋದೆ ಬರೀ ಹೊಟ್ಟೆ ಒಳಗೆ. ಒಟ್ಟಿಗೆ ದೋಸೆಗೆ ಏನೇನು ನೆಚ್ಕೊ ತಿನ್ನೋದು? ದೋಸೆ ಹಾಗೆ ಚೆನ್ನಾಗಿರುತ್ತೆ, ಬಟ್ ಏನು ನೆಚ್ಕೋಬೇಕು? ದೋಸೆ ಹತ್ತಿರ ತುಟ್ಟು ಸಕ್ಕರೆ ಹೋಗಿಸು. ಚೀಸ್ ಇದ್ದಿದ್ರೆ ಚೀಸ್ ದೋಸೆ ಮಾಡಿಕೊಡ್ತಿದ್ದೆ. ಇಲ್ವಾ? ನೆಕ್ಸ್ಟ್ ಬಾಯ್ ಗೈಸ್. ಗೈಸ್ ಬೇರೆ ಬೇರೆ ದೋಸೆ ಮಾಡಿಕೊಡ್ತಾಳೆ ಗೈಸ್. ಅಂದರೆ ನೆನೆಸ್ಕೊಳ್ಳೋಕೆ ಏನಿಲ್ಲ ಅಂದರು ನೆನ್ಕೊಂಡ್ಮೇಲೆ, ಅದಕ್ಕೆ ಸ್ವಲ್ಪ ಪರಿ ಪರಿ ನೆಂಚ್ಕೊಳಕ್ಕೆ ಏನೂ ಇಲ್ಲ ಅಂತ ಬೇಜಾರು ಮಾಡ್ಕೊತಿದ್ದೆ ಗೈಸ್. ನಾನು ಚಪಾತಿಗೆ ಮೇಯೋನಸ್ ಹಾಕೊಂಡು ತಿಂದೆ, ಬಟ್ ದೋಸೆಗೆ ಏನು ಹಾಕೊಂಡು ತಿನ್ನಬೇಕು ಗೊತ್ತಾಗ್ತಿಲ್ಲ ಗೈಸ್. ಪ್ಲೀಸ್ ಯಾರು ಅಂದರೆ ನೈಟ್ ತಿನ್ನುವಂಥದ್ದು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅದು ನಮ್ಮ ಮನೇಲಿ ಇರಬೇಕು ಗೈಸ್. ಕುಡಿಬೋದು ನನಗಿರೋ ನೀರನ್ನ. ಯಾವುದೇ ಸೋಡಾ ಕಣೆ, ನೀರು ಲೈಮ್ ಸೋಡಾ. ನೀರಿಕ್ಕಿಲ್ವಾ? ಐಸ್ ಕ್ಯೂಬ್ ಇದೆ, ಬೇಡ ಐಸ್ ಕ್ಯೂಬ್ ಕುಡಿಬಾರ್ದು ಅಂತಾರೆ. ಕುಡಿಯೋ ನೀರ್ದಾಗಿನ ಐಸ್ ಕ್ಯೂಬು? ಹೌದು, ಬಟ್ ಕುಡೆ ಕೇಳಿಸ್ಕೊ. ಅಮ್ಮ ಕುಡಿಬೇಡ ಅಂದಿದ್ದಾರೆ. ಒಂದು ವಿಡಿಯೋ ನೋಡಿದೆ ಕಣೆ, ಏನೋ ರಾತ್ರಿ ಐಸ್ ಕ್ಯೂಬ್ ಹಾಕೊಂಡು ನೀರು ಕುಡಿದಿದ್ದ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಹೌದಾ? ಅದಕ್ಕೆ ಬೇಡ, ನಮ್ಗೆ ಬದುಕೋಕೆ ಆಸೆ ಇದೆ. ನೀರು ವಾಟರ್ ಬಾಟಲ್ ಬೇಡ ಬೇಡ ಬದುಕೋಣ. ಹಂಗಂದ್ರೆ ಅಲ್ಲೇ ತಗೋ, ಇಲ್ಲಾಂದ್ರೆ ವಾಟರ್ ಒಂದು ಯಾವ್ದಾದ್ರು ಚೆನ್ನಾಗುತ್ತೆ ಕಣೆ. ಸಾಕು, ಸಿಗೋಗ್ಬಿಡುತ್ತೆ ಆಮೇಲೆ. ಇರಿ ಜನಕ್ಕೆ ತೋರಿಸೋಣ. ಮಾಸ್ಟರ್ ಶೆಫ್. ವೇಟ್